Hi guys, welcome back to my channel again. In the previous video, I have already discussed about complete synopsis along with the PYQs of organic chemistry. So ಈಗಾಗಲೇ ನಾನು ಹ್ಯಾಲೋ ಅಲ್ಕಿನ್ಸ್ ಅಂತ ಹಿಡಿದು ನಿಮಗೆ ಬಯೋಮಾಲಿಕ್ಯೂಲ್ಸ್ ಮಟ್ಟ ಎಲ್ಲ ಸಿನಾಪ್ಸಿಸ್ ಶಾರ್ಟ್ ನೋಟ್ಸ್ ಅಂಡ್ ಅಲಾಂಗ್ ವಿತ್ PYQs ನ ಅಪ್ಲೋಡ್ ಮಾಡಿದ್ದೆ. ಹೋಪ್ ಸೊ ಯು ಹ್ಯಾವ್ ಗಾನ್ ಥ್ರೂ ಇಟ್. ಸೊ ನಾವು ಇನ್ ದಿಸ್ ವಿಡಿಯೋ ನಾನು ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಯಾಕ್ಷನ್ಸ್ ನ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ಹೇಳಕ್ ಬಂದಿದ್ದೀನಿ. ಸೊ ಮೋಸ್ಟ್ ಆಫ್ ದ ಪೀಪಲ್ ಸಫರ್ ಆಗ್ತಾ ಇರ್ತಾರೆ ಯಾವ ರೀತಿಯಾಗಿ ರಿಯಾಕ್ಷನ್ ನೆನಪಿಟ್ಕೊಳ್ಳೋದು, ಹಾಗೆ ಒಂದಿಷ್ಟು ಮಂದಿ ಅಂತೂ ಅರ್ಥನೇ ಮಾಡ್ಕೊಳ್ಳೋದಿಲ್ಲ, ಹಾಗೆ ಪ್ರಾಡಕ್ಟ್ಸ್ ಅನ್ನ ನೆನಪಿಟ್ಕೊಳ್ತಿರ್ತಾರೆ ಅಂಡ್ ದಟ್ ವಿಲ್ ಬಿ ಸೋ ಹೆಕ್ಟಿಕ್. ಸೊ ನೀವು ರಿಯೇಜೆಂಟ್ಸ್ ಪ್ರಕಾರ ಯಾವ ರಿಯೇಜೆಂಟ್ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡ್ರೆ ಯು ಕ್ಯಾನ್ ರಿಮೆಂಬರ್ ಇಟ್ ಪ್ರಾಪರ್ಲಿ ಅಂಡ್ ಸಾಲ್ವ್ ದ ಆಲ್ ದ ರಿಯಾಕ್ಷನ್ಸ್ ಪ್ರಾಪರ್ಲಿ. ಓಕೆ, ಹಾಗೆ ನಿಮಗೆ ಮೇನ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ KCET-ಯಲ್ಲಿ PYQs ಅನ್ನ ಅನಲೈಸ್ ಮಾಡಿದಾಗ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅನಲೈಸ್ ಮಾಡಿ ತೋರಿಸಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ಇಲ್ಲಿ ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವಂತ ವಿಡಿಯೋನ ಹೋಗಿ ನೋಡಿ. ಐ ವಿಲ್ ಗಿವ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ಆಸ್ ಆಫ್ ಇಟ್ ನಾನು ಈಗಾಗಲೇ ಹೇಳಿದಾಗೆ ಲಾಸ್ಟ್ ಟೈಮ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅನಲೈಸ್ ಮಾಡಿದ್ವಿ. ಅದೇ ರೀತಿಯಾಗಿ ಅವರು ಕೇಳುವಂತ ಕ್ವಶನ್ಸ್ ರಿಯಾಕ್ಷನ್ ಬೇಸ್ಡ್ ಕ್ವಶನ್ಸ್ ಮೇನ್ಲಿ ಇನ್ KCET. ಸೊ ಯು ಹ್ಯಾವ್ ಟು ಫೋಕಸ್ ಆನ್ ಇಟ್. ಹಾಗೆ ನಿಮಗೆ ಯಾವ ತರದ ರಿಯೇಜೆಂಟ್ ಯಾವ ತರ ವರ್ಕ್ ಮಾಡುತ್ತೆ, ಯಾವ ತರ ಪ್ರಾಡಕ್ಟ್ ಫಾರ್ಮೇಶನ್ ಮಾಡುತ್ತೆ ಅಂತ ಗೊತ್ತಿರಬೇಕು. ಸೊ ಯಾವ ರೀತಿಯಾಗಿ ನಾವು ನೋಡ್ತಾ ಹೋಗ್ಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ನೋಡೋಣ. ಫಸ್ಟ್ ಇಲ್ಲಿ ನೋಡಬಹುದು ಆಕ್ಸಿಡೇಷನ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಮೇನ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ಸ್ ನಲ್ಲಿ ಮೇನ್ಲಿ ಒಂದಿಷ್ಟು ರಿಯೇಜೆಂಟ್ಸ್ ಬರ್ತವೆ. ಸೊ ಐ ವಿಲ್ ಟೆಲ್ ದೋಸ್. ಫಸ್ಟ್ ನೋಡಿ, ಆಕ್ಸಿಡೇಷನ್ ಆಫ್ ಅಲ್ಕೈಲ್ ಬೆನ್ಸಿನ್ಸ್. ಅಲ್ಕೈಲ್ ಬೆನ್ಸಿನ್ ಅಲ್ಲಿ ನಿಮಗೆ ಫಿನಾಲ್ಗೆ ಅಟ್ಯಾಚ್ ಆದಂತ CH3 ಗ್ರೂಪ್ ಇರಬಹುದು ಅಥವಾ C2H5, ಮೇನ್ಲಿ ಮಿಥೈಲ್, ಈಥೈಲ್ ಯಾವುದೇ ಇರಬಹುದು. ಇಲ್ಲಿ ಟರ್ಷರಿ ಆಲ್ಕೋಹಾಲ್ ಟರ್ಷರಿ ಗ್ರೂಪ್ ಕೂಡ ಅಲ್ಕೈಲ್ ಗ್ರೂಪ್ ಕೂಡ ಅಟ್ಯಾಚ್ ಆಗಿರ್ಬೋದು ನಿಮ್ಮ ಬೆನ್ಸಿನ್ಗೆ. ಸೊ ಆಸ್ ಆಫ್ ಇಟ್ ಅದು ಅಸಿಡಿಕ್ KMnO4. acidic KMnO4 ಬಂದ್ರೆ ನೆನಪಿಟ್ಕೊಳ್ಳಿ, which is the strong oxidizing agent. It always converts the whole thing which is there alkyl group into COOH. ಓಕೆ, ಗೊತ್ತಾಯ್ತಾ? ಇದನ್ನ ನೆನಪಿಟ್ಕೊಳ್ಳಿ, ಇಲ್ಲಾಂದ್ರೆ ಒಂದ್ ಸೈಡ್ ಅಲ್ಲಿ ಬರೆದಿಟ್ಕೊಳ್ಳಿ. ಆಲ್ವೇಸ್ ಬೆನ್ಸಿನ್ ಗ್ರೂಪ್ ಮೇಲೆ ಯಾವುದೇ ತರಹದ ಅಲ್ಕೈಲ್ ಗ್ರೂಪ್ ಬಂದ್ರೆ ಓಕೆ, ಅದನ್ನ ಅಸಿಡಿಕ್ KMnO4 ಜೋಡಿ ರಿಯಾಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ COOH ಗ್ರೂಪ್. ಗೊತ್ತಾಯ್ತಾ? ಎಸ್, ಯು ಕ್ಯಾನ್ ಸಿ ಹಿಯರ್ ಓ ಝೈಲಿನ್ ತಗೊಂಡಿದ್ದಾರೆ, ಇಲ್ಲಿ ಮತ್ತೆ ಅಸಿಡಿಕ್ KMnO4 ಹಾಕಿದ್ದಾರೆ. ಸೊ ವಾಟ್ ಡಸ್ ಇಟ್ ಮೀನ್? ಎಷ್ಟೇ ತರಹದ ಗ್ರೂಪ್ ಬೆನ್ಸಿನ್ ಮೇಲೆ ಇರಲಿ, ಅದು ಕಂಪ್ಲೀಟ್ ಆಗಿ ಅದನ್ನ ಆಕ್ಸಿಡೈಸ್ ಮಾಡಿ COOH ಗೆ ಕನ್ವರ್ಟ್ ಮಾಡುತ್ತೆ. ಗೊತ್ತಾಯ್ತಾ? ಎಸ್. ಸೊ ಹಿಯರ್ ಯು ಕ್ಯಾನ್ ಸಿ ಡೈಲ್ಯೂಟ್ HNO3 ಯೂಸ್ ಮಾಡಿದ್ದಾರೆ. ಡೈಲ್ಯೂಟ್ HNO3 ಯೂಸ್ ಮಾಡಿದಾಗ ಒಂದೇ ಒಂದು ಗ್ರೂಪ್ ಮೆಟಾ ಪೊಸಿಷನ್ ಅಲ್ಲಿ ಇರೋದು COH ಗೆ ಕನ್ವರ್ಟ್ ಆಗುತ್ತೆ. ಈ ರಿಯಾಕ್ಷನ್ ಕೂಡ ನೀವು ನೆನಪಿಟ್ಕೋಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ಬರೋದು ಪಾರ್ಷಿಯಲ್ ಆಕ್ಸಿಡೇಷನ್. ಪಾರ್ಷಿಯಲ್ ಆಕ್ಸಿಡೇಷನ್ ನಲ್ಲಿ ವಿಚ್ ಇಸ್ ದಿಸ್ ಇಸ್ ರಿಯಾಕ್ಷನ್ ಇಸ್ ಆಲ್ಸೋ ನೋನ್ ಆಸ್ ಇಟಾರ್ಸ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಯು ಮೈಟ್ ಹವ್ ಸ್ಟಡಿಡ್, ಯು ಕ್ಯಾನ್ ರಿಮೆಂಬರ್, ಐ ಥಿಂಕ್ ಸೊ. ಸೊ ಇಲ್ಲಿ CrO2Cl2 ಇನ್ CCl4 ಆರ್ CS2 ಯೂಸ್ ಮಾಡ್ತಾರೆ. ಮೇನ್ಲಿ ದಿಸ್ ರಿಯೇಜೆಂಟ್ ಏನು ಅಸಿಟಿಕ್ ಆನ್ಹೈಡ್ರೈಡ್ ನಲ್ಲಿ ಏನ್ ಯೂಸ್ ಮಾಡ್ತಾರೆ, ದಿಸ್ ರಿಯಾಕ್ಷನ್ ಇಸ್ ನೋನ್ ಆಸ್ ಇಟಾರ್ಸ್ ರಿಯಾಕ್ಷನ್. ಸೊ ದಟ್ ದಿಸ್ ಹಿಯರ್ ಪಾರ್ಷಿಯಲ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್ ವೇರ್ ಪ್ರಾಡಕ್ಟ್ ಫಾರ್ಮ್ಡ್ ಇಸ್ aldehyde. ಓಕೆ, CHO ಗ್ರೂಪ್ ಬೆನ್ಸಿನ್ಗೆ ಅಟ್ಯಾಚ್ ಆಗುತ್ತೆ. ವಿಚ್ ದ ಅಸಿಟಿಕ್ ಆನ್ಹೈಡ್ರೈಡ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಕೇಳೋದಾದ್ರೆ ಇಟ್ ಪ್ರಿವೆಂಟ್ಸ್ ಫರ್ದರ್ ಆಕ್ಸಿಡೇಷನ್. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ನೋಡೋದಾದ್ರೆ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್. ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್ ಮೇನ್ಲಿ ಇಲ್ಲಿ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಇರ್ತವೆ. ಮೇನ್ಲಿ ಪ್ರೈಮರಿ ಆಲ್ಕೋಹಾಲ್ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್ ನೋಡೋದಾದ್ರೆ PCC, PDC ಆರ್ CrO3 ಇವೆಲ್ಲ ನಿಮಗೆ NCERT ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಯು ವಿಲ್ ಆಲ್ಸೋ ಗೆಟ್ ದೀಸ್ ರಿಯೇಜೆಂಟ್ಸ್ ಇನ್ ಯುವರ್ ನೋಟ್ಸ್, ಐ ಥಿಂಕ್ ಸೊ. ನಿಮ್ಮ ಯಾವ್ದಾದ್ರು ಕೆಮಿಸ್ಟ್ರಿ ಲೆಕ್ಚರರ್ಸ್ ಇದ್ರೆ ನಿಮ್ಮ ನೋಟ್ಸ್ ನಲ್ಲಿ ಬರ್ಸಿರ್ಬೋದು. ಬೆಟರ್ ಯು ರೈಟ್ ಇಟ್ ಡೌನ್ ಅಂಡ್ ಇವನಿಷ್ಟು ನೆನ್ಪಿಟ್ಕೊಳ್ಳೇಬೇಕು, ಬಿಕಾಸ್ ದೀಸ್ ಆಕ್ಸಿಡೇಷನ್ ರಿಯಾಕ್ಷನ್ ಇಷ್ಟರಲ್ಲಿ ಒಂದಾದ್ರೂ ಕ್ವಶನ್ ಕೇಳ್ತಾರೆ. ಓಕೆ, ಕಾಲಿನ್ಸ್ ರಿಯೇಜೆಂಟ್ಸ್ ಆರ್ ಜಾನ್ಸ್ ರಿಯೇಜೆಂಟ್ಸ್. ಓಕೆ, ದಿಸ್ ಇದನ್ನ ಎದಕ್ಕೆ ಕನ್ವರ್ಟ್ ಮಾಡ್ತಾವೆ ಅಂದ್ರೆ ಪ್ರೈಮರಿ ಆಲ್ಕೋಹಾಲ್ ಇದ್ರೆ aldehyde ಗೆ ಕನ್ವರ್ಟ್ ಆಗುತ್ತೆ. ಸೇಮ್ ಆಸ್ ದಟ್ ಸೇಮ್ ರಿಯೇಜೆಂಟ್ಸ್ ವಿತ್ ಸೆಕೆಂಡರಿ ಆಲ್ಕೋಹಾಲ್ ವಿಲ್ ಕನ್ವರ್ಟ್ ಇಟ್ ಇಂಟು ಕೀಟೋನ್. ಅಂಡ್ ಹಿಯರ್ ಪ್ರೈಮರಿ ಆಲ್ಕೋಹಾಲ್ ಇದ್ರೆ then aldehyde will be converted into carboxylic acid if you use K2Cr2O7, KMnO4 or HNO3. But here acid with lesser carbon atoms, you have to check it here. ಬಿಕಾಸ್ ಪ್ರೈಮರಿ ಆಲ್ಕೋಹಾಲ್ ಅಲ್ಲಿ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ ವಿಲ್ ಬಿ ಕ್ಯಾರಿಡ್ ಔಟ್. ಇಲ್ಲಿ ನಾವು ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಆಲ್ಸೋ ಕಾಲಿನ್ಸ್ ರಿಯೇಜೆಂಟ್ ಅಂದ್ರೆ ಏನು, PCC. ಓಕೆ, ಏನ್ ಕಂಟೈನ್ ಮಾಡುತ್ತೆ ಅಂತ ಕೇಳಿದ್ರೆ ಇಲ್ಲಿ ನೋಡಬಹುದು PCC ವಿಚ್ ಇಸ್ ಈಕ್ವಲ್ ಟು 1 mole each of CrO3 plus HCl plus pyridine. Whereas ಕಾಲಿನ್ಸ್ ರಿಯೇಜೆಂಟ್ಸ್ ಅಂದ್ರೆ 1 mole CrO3 plus 2 mole of pyridine in CH2Cl2. ಗೊತ್ತಾಯ್ತಾ? Here there is an example CH3CH2OH. ಇದು ಪ್ರೈಮರಿ ಆಲ್ಕೋಹಾಲ್ which will form aldehyde first. Okay, oxidation ಆಗಿ ನೆಕ್ಸ್ಟ್ ಫರ್ದರ್ ಆಕ್ಸಿಡೇಷನ್ ಮಾಡಿದಾಗ ಅದು ಮೇನ್ಲಿ K2Cr2O7, KMnO4 ಯೂಸ್ ಮಾಡಿರ್ತೀರಾ, ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು CH3COH. ರೈಟ್, ಸೆಕೆಂಡರಿ ಆಲ್ಕೋಹಾಲ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಕೀಟೋನ್, ಇಲ್ಲಿ ನೋಡಬಹುದು. ಬಟ್ ವಾಟ್ ಇಸ್ ಲೆಸರ್ ಕಾರ್ಬನ್ ಆಟಮ್ಸ್ ಅಂತ ನೀವು ಕೇಳೋದಾದ್ರೆ ಇಲ್ಲಿ ಸೇಮ್ ಕಾರ್ಬನ್ ಆಟಮ್ಸ್ ಅಂತ ಇದೆ. ಏನ್ ಡಿಫ್ರೆನ್ಸ್ ಅಕ್ಕ ಅಂತ ಕೇಳೋದಾದ್ರೆ ಇಲ್ಲಿ ನೋಡಿ, ಮೇನ್ಲಿ
ಇಲ್ಲಿ ರಿಯಾಕ್ಷನ್ ಆಗುವಾಗ ಎಷ್ಟು ಕಾರ್ಬನ್ ಇದ್ವು? 2 ಕಾರ್ಬನ್ಸ್ ಇದ್ವು. ಇಲ್ಲಿ ಎಷ್ಟು ಪ್ರಾಡಕ್ಟ್ ಅಲ್ಲಿ ಎಷ್ಟು ಉಳಿದ್ವು? CH3COH 2 ಕಾರ್ಬನ್ ಆಟಮ್ಸ್ ಉಳಿದಾವೆ. ಬಟ್ ಹಿಯರ್ ಯು ಕ್ಯಾನ್ ಸಿ ಸೆಕೆಂಡರಿ ಆಲ್ಕೋಹಾಲ್ಸ್ ನಲ್ಲಿ CH3CH ದಟ್ ಇಸ್ OH CH3 ಇದೇನಿದೆ ಆಕ್ಸಿಡೇಷನ್ ಮಾಡಿದಾಗ ಇಲ್ಲಿ ಇಲ್ಲಿ ಕಟ್ ಮಾಡಿದ್ದಾರೆ, ಇಲ್ಲಿ ನೋಡಬಹುದು. ಸೊ ವಿಚ್ ಈಸ್ ಫರ್ದರ್ ಆಕ್ಸಿಡೈಸ್ ಟು CH3COH ಆಸಿಡ್ ವಿತ್ ಲೆಸ್ಸರ್ ಕಾರ್ಬನ್ ಆಟಮ್ಸ್ ಲೆಸ್ ಇದ್ದದ್ದು ಅಂತ ಗ್ರೂಪ್ಗೆ ನೀವು COH ಗ್ರೂಪ್ ನ ಆಡ್ ಮಾಡಬೇಕು. ಸೊ ಆಸ್ ಇಟ್ ಇಸ್ ಸಿಮೆಟ್ರಿಕ್, ಇಲ್ಲಿ ನಿಮಗೆ ಡಿಫರೆನ್ಸ್ ಗೊತ್ತಾಗ್ತಾ ಇಲ್ಲ. ಅಕಸ್ಮಾತ್ ನಿಮಗೆ ಇನ್ನೊಂದು ಇಲ್ಲಿ CH2CH3 ಅಂತ ಇದ್ರೆ ನೀವು CH3COH ನ ಮೇನ್ ಆಗಿ ಇಡಬೇಕು ವಿತ್ ಲೆಸ್ಸರ್ ಕಾರ್ಬನ್ ಆಟಮ್ಸ್. ಆಲ್ವೇಸ್ ರಿಮೆಂಬರ್, ಓಕೆ, ಮೇನ್ಲಿ ವಿತ್ ಸೆಕೆಂಡರಿ ಆಲ್ಕೋಹಾಲ್ಸ್. ಬಟ್ ಟರ್ಷರಿ ಆಲ್ಕೋಹಾಲ್ಸ್ಗೆ ಹಾಗಲ್ಲ. As tertiary alcohols will having the bulky group, so it will be very difficult to oxidize. So stronger oxidizing agents na use ಮಾಡ್ತೀವಿ. K2Cr2O7, that one acidic, okay, concentrated we will use. So it will be formed ketone itself, but less number of carbon atom. ನೆನ್ಪಿಟ್ಕೊಳ್ತೀರಾ? ಓಕೆ, ಇಲ್ಲಿ ಆಸಿಡ್ ವಿತ್ ಲೆಸ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್, ಇಲ್ಲಿ ಕೀಟೋನ್ ಸೇಮ್ ನಂಬರ್ ಆಫ್ ಕಾರ್ಬನ್ಸ್ ಇರ್ತವೆ, ಬಟ್ ಹಿಯರ್ ಕೀಟೋನ್ ಓನ್ಲಿ ಲೆಸ್ ನಂಬರ್ ಆಫ್ ಕಾರ್ಬನ್. ಗೊತ್ತಾಯ್ತಾ? ಎಸ್, ಸಿ ಹಿಯರ್ ಟರ್ಷರಿ ಇಲ್ಲಿ ಕಾರ್ಬನ್ ಆಟಮ್ಸ್ ನೋಡಬಹುದು 1 2 3 4 ಇದಾವೆ. ಬಟ್ ಇನ್ ಕೀಟೋನ್ ಯು ಕ್ಯಾನ್ ಸಿ 1 2 3 ಇಟ್ ರೆಡ್ಯೂಸ್ ಟು 3 ಬಿಕಾಸ್ ಇಲ್ಲಿ CO2 ರಿಲೀಸ್ ಆಗ್ತಾ ಇರುತ್ತೆ. ಅಂಡ್ ಆಲ್ಸೋ ಹಿಯರ್ you can see CH3COH, as I said, it is also symmetric, you can't differentiate it. But ನೀವು ಫರ್ದರ್ ಆಗಿ ದೊಡ್ಡದಂತ ತಗೊಂಡಿದ್ರೆ you will be getting here. Okay, next you can see Poff's rules ಅಂತ ಬರುತ್ತೆ. Poff rule ಅಂದ್ರೆ ಏನು? Yes, you might be remembering these all because ಇದು revision time, you might be getting these all ಅಂತ ಅನ್ಕೋತೀನಿ. ಬಟ್ ಯಾರಿಗಾದ್ರೂ ಹೊಸದಾಗಿ ಈ ವರ್ಡ್ ಅನ್ನ ಕೇಳಿದ್ರೆ, so let's understand it. During oxidation of ketone, alkyl part having less number of carbon atoms remains attached to carbonyl carbon. ಅಂದ್ರೆ ಏನು? ಕೀಟೋನ್ ನ ಆಕ್ಸಿಡೇಷನ್ ಮಾಡುವಂತ ಟೈಮ್ ನಲ್ಲಿ ಅಲ್ಕೈಲ್ ಪಾರ್ಟ್ ಯಾವ್ದಿರುತ್ತೆ, ಹ್ಯಾವಿಂಗ್ ಲೆಸ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಇಲ್ಲಿ ನೋಡಬಹುದು, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. CH3 1 2 3 4 ಅಂಡ್ ಸೆಕೆಂಡ್ ಕಾರ್ಬನ್ಗೆ OH ಅಟ್ಯಾಚ್ ಆಗಿದೆ. ಸೊ KMnO4 ಜೋಡಿ ಇದನ್ನ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಪಾಫ್ಸ್ ರೂಲ್ ಅಪ್ಲೈ ಆಗುತ್ತೆ. ಏನಾಗುತ್ತೆ? ಅಲ್ಕೈಲ್ ಪಾರ್ಟ್ ಹ್ಯಾವಿಂಗ್ ಲೆಸ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಓಕೆ, ಅಲ್ಕೈಲ್ ಪಾರ್ಟ್ ಹ್ಯಾವಿಂಗ್ ಲೆಸ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಇಲ್ಲಿ ನೋಡಬಹುದು ಲೆಸ್ ನಂಬರ್ ಯಾವ್ದಕ್ಕಿದೆ? ಇಲ್ಲಿ CH3 ಇದು ಒಂದೇ ಇದೆ. ಈ ಸೈಡ್ ಏನ್ ಕಟ್ ಆಗಿದೆ, ಇಲ್ಲಿ 2 ಕಾರ್ಬನ್ ಆಟಮ್ಸ್ ಇದಾವೆ. ಸೊ ದ ಪ್ರಾಪರ್ ಪ್ರಾಡಕ್ಟ್ ಫಾರ್ಮ್ಡ್ ಈಸ್ ದಟ್ ಈಸ್ ಲೆಸ್ ನಂಬರ್ ಇರೋದು ಕಾರ್ಬೊನೈಲ್ ಕಾರ್ಬನ್ಗೆ ಅಟ್ಯಾಚ್ ಆಗಿರಬೇಕು. ಸೊ CH3COH ವಿಲ್ ಬಿ ಫಾರ್ಮ್ಡ್, ಬಟ್ ನಾಟ್ CH3CH2COH. ಓಕೆ, ದಿಸ್ ಈಸ್ ದ ರಾಂಗ್ ಪ್ರಾಡಕ್ಟ್. ಇಲ್ಲಿ ಪಿಂಕ್ ಕಲರ್ ಬಾಕ್ಸ್ ನಲ್ಲಿ ಹಾಕಿರೋದು ರಾಂಗ್ ಪ್ರಾಡಕ್ಟ್. ಅದು ಫಾರ್ಮೇಶನ್ ಆಗೋದಿಲ್ಲ, ಮೇಲಿನ ಫಾರ್ಮೇಶನ್ ಆಗುತ್ತೆ. ಸೊ ಈ ರೀತಿಯಾಗಿ ಹೇಗೆ ಗುರ್ತ ಹಿಡಿಯೋದು, ಹಾಗೆ ಹೇಗೆ ಕ್ವಶನ್ಸ್ ಕೊಡ್ತಾರೆ ಅಂತ ಕೇಳೋದಾದ್ರೆ, yes, they will give this type of reaction in the question. So the suitable products formed are ಅಂತ ABCD ಅಲ್ಲಿ ಇದೊಂದು A, ಇದು B, ಆಮೇಲೆ ಇನ್ನೊಂದು 2 ಆಪ್ಷನ್ಸ್ ಕೊಡ್ತಾರೆ. ಸೊ ಯು ಹ್ಯಾವ್ ಟು ಅಪ್ಲೈ ದ ಪಾಫ್ಸ್ ರೂಲ್. ಸೊ ಈ ರೀತಿಯಾಗಿ ಈಸಿ ಕ್ವಶನ್ಸ್ ಬರ್ತವೆ, ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಟು ಅಪ್ಲೈ ವೇರ್. ಓಕೆ, ಅದಷ್ಟು ಕ್ಲಿಯರ್ ಆಗಿರ್ಬೇಕು. ಸೊ ಈಗಾಗಲೇ ಪ್ರೈಮರಿ, ಸೆಕೆಂಡರಿ, ಟರ್ಸರಿ ಹೇಳಿದೆ ಅಂಡ್ ಪಾಫ್ಸ್ ರೂಲ್ ಹೇಳಿದೆ. ಕ್ಲಿಯರ್ ಆಯ್ತಾ? ಎಸ್. ದೆನ್ ನೋಡುವಂತದ್ದು ನೆಕ್ಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್ ಇಸ್ MnO2. ಇಟ್ ಈಸ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. It mainly selectively oxidized allylic and benzylic primary and secondary alcohols to aldehydes or ketones. That is ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಗೆ ಏನು ಎಫೆಕ್ಟ್ ಆಗೋದಿಲ್ಲ. ಓಕೆ, ಇಲ್ಲಿ ನೋಡಬಹುದು ಇದು ಅಲೈಲಿಕ್ ಕಾರ್ಬನ್ ಇದೆ. ಸೊ ಎಸ್, CH3CH2, ಬಟ್ ಡಬಲ್ ಬಾಂಡ್ ಆಗಿ ಟ್ರಿಪಲ್ ಬಾಂಡ್ ಗೆ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಅದು OH ಇದ್ದಿದ್ದು aldehyde ಗೆ ಕನ್ವರ್ಟ್ ಮಾಡಿದ್ದು. ಗೊತ್ತಾಯ್ತಾ? ಹಿಯರ್ ಯು ಕ್ಯಾನ್ ಸಿ ಅಲೈಲಿಕ್ ಕಾರ್ಬನ್ ಇದೆ. Just it keeps double bond as it is, but converts OH into CHO. ಗೊತ್ತಾಯ್ತಾ? And here you can see the other reactions also. PHCH2OH ಇದೆ. PH ಇಲ್ಲಿ ಯಾವ ತರ ಅಲೈಲಿಕ್ ಕಾರ್ಬನ್ ಅಂದ್ರೆ ಬೆನ್ಸೈಲ್ ಗ್ರೂಪ್ ಏನಿರುತ್ತೆ PH ಗೆ ಅಟ್ಯಾಚ್ ಆಗಿರೋದು, that will be ಅಲೈಲಿಕ್. ಓಕೆ, ಅದು ಆಕ್ಸಿಡೇಷನ್ ಮಾಡಿದಾಗ PHCHO. ಓಕೆ, ಇಲ್ಲಿ aldehyde ಫಾರ್ಮೇಶನ್ ಆಯ್ತು. ಇಲ್ಲಿ ತುಂಬಾ ಎಕ್ಸಾಂಪಲ್ಸ್ ಇದಾವೆ, ಯು ಕ್ಯಾನ್ ಗೋ ಥ್ರೂ ಇಟ್. ಗೊತ್ತಾಯ್ತಾ? ದೆನ್ ವಿ ವಿಲ್ ಗೋ ಇಂಟು SeO2. ನೆಕ್ಸ್ಟ್ ಇಸ್ SeO2. ಆಕ್ಸಿಡೈಸ್ ಆಕ್ಟಿವ್ ಮಿಥೈಲ್ ಗ್ರೂಪ್ or active methylene group to aldehyde or ketone. ಇದೊಂದು ಈ ತರ ಫಸ್ಟ್ ಸೆಂಟೆನ್ಸ್ ಏನಿದಾವೆ ಇದನ್ನ ನೀವು ನೆನ್ಪಿಟ್ಕೋಬೇಕು. ದೆನ್ ಯು ಕ್ಯಾನ್ ಗೋ ಥ್ರೂ ದ ರಿಯಾಕ್ಷನ್ಸ್. ಹಾಗೆ ನೀವು PYQs ನಲ್ಲಿ ನೋಡಿದಾಗ ಕೂಡ ಈ ರೀತಿಯಾಗಿ ಕ್ವಶನ್ಸ್ ಅಪಿಯರ್ ಆಗಿದ್ರೆ ಯು ಕ್ಯಾನ್ ಸಾಲ್ವ್ ಇಟ್ ಈಸಿಲಿ. ಓಕೆ, ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾರೆ ಈ ರೀತಿಯಾಗಿ ಇಲ್ಲಿ ರೆಡ್ ಕಲರ್ ರೌಂಡ್ ಹಾಕಿದ್ದೀನಲ್ಲ, ಇಲ್ಲಿ ನೋಡ್ಬೋದು. ಸೊ SeO2 ನ ಹಾಕಿದಾಗ ಸೊ ಆ 2 ಪ್ಲೇಸ್ ನಲ್ಲಿ ಅದು ಏನ್ ಆಡ್ ಮಾಡಿತು, ಓಕೆ, ಕೀಟೋನಿಕ್ ಗ್ರೂಪ್ ನ ಆಡ್ ಮಾಡಿತು. ಯು ಕ್ಯಾನ್ ಸಿ ಹಿಯರ್. ಗಾಟ್ ಇಟ್? ಎಸ್. ಸೊ ಇಲ್ಲಿ ಕೂಡ ಹಾಗೆ ಆಗಿದೆ. ಇದು ಆಕ್ಟಿವ್ ಮಿಥೈಲಿನ್ ಗ್ರೂಪ್ ಅಥವಾ ಮಿಥೈಲ್ ಗ್ರೂಪ್ಗೆ ಅದು ಡಬಲ್ ಬಾಂಡ್ O, ದಟ್ ಈಸ್ ಕೀಟೋನಿಕ್ ಗ್ರೂಪ್ ನ ಆಡ್ ಮಾಡ್ತಾ ಇದೆ. ಜಸ್ಟ್ ರಿಮೆಂಬರ್ ದಟ್. ಸೊ 1-2 ಕ್ವಶನ್ಸ್ ನೋಡಿದ್ರೆ ಅದೇ ರೀತಿಯಾಗಿ ನೀವು ನೆನ್ಪಿಟ್ಕೋಬಹುದು. ಕ್ಲಿಯರ್ ಆಯ್ತಾ? ಇದು SeO2 ಮಾಡುವಂತ ಕೆಲಸ. ನೆಕ್ಸ್ಟ್ ಬರೋದು KMnO4 ಆಕ್ಸಿಡೈಸಸ್ RNH2 to RNO2.
ಇದು ನೆನ್ಪಿಟ್ಕೊಳ್ಳಿ. RNH2 ಗ್ರೂಪ್ ಎಲ್ಲಾದ್ರೂ ನಿಮಗೆ ಕಾಣಿದ್ರೆ ಅದನ್ನ RNO2 ಗೆ ಕನ್ವರ್ಟ್ ಮಾಡುತ್ತೆ. ವೇಲೆನ್ಸ್ ರಿಯೇಜೆಂಟ್ ಯಾವ್ದಂತ ಕೊಟ್ಟಿದ್ದಾರೆ, ಹಾಗೆ ಫೇಲಿಂಗ್ಸ್ ಸೊಲ್ಯೂಷನ್ ಅಂತಾನು ಹೇಳ್ಬೋದು. ಓಕೆ, ನೆಕ್ಸ್ಟ್ ಬರೋದು ಹ್ಯಾಲೋಫಾರ್ಮ್ ರಿಯಾಕ್ಷನ್. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ರಿಯಾಕ್ಷನ್. ಇದು ನಿಮಗೆ ನೆನಪಿರುತ್ತೆ ಅಂತ ಅನ್ಕೋತೀನಿ. I2 ದಟ್ ಈಸ್ ಅಯೋಡೈಡ್ ವಿತ್ KOH ಇನ್ ದ ಪ್ರೆಸೆನ್ಸ್ KOH or NaOH or COH twice or NaOI or KOI. ಇಷ್ಟರಲ್ಲಿ ಯಾವ್ದಾದ್ರು ಬಂದ್ರೆ ಅಲ್ಲಿ ಹ್ಯಾಲೋಫಾರ್ಮ್ ರಿಯಾಕ್ಷನ್ ಆಗ್ತಾ ಇದೆ ಅಂತ ಅನ್ಕೋಬೇಕು. ಗೊತ್ತಾಯ್ತಾ? ಮೇನ್ಲಿ ಪ್ರಾಡಕ್ಟ್ಸ್ ಫಾರ್ಮ್ಡ್ ಇಸ್ RCOO minus plus CH3. ಓಕೆ, ಗೊತ್ತಾಯ್ತಾ? ಎಸ್. Okay, then Oppenauer oxidation reaction. So aluminum tertiary butoxide in acetone. You can see this is the product which is formed. Okay, this is directly given from the NCERT. Okay, ಎಲ್ಲ ಇಂಪಾರ್ಟೆಂಟ್ ರಿಯಾಕ್ಷನ್ ಇದರಲ್ಲಿ ಆಡ್ ಮಾಡಲಾಗಿದೆ. ಸೊ ರೆಫರ್ ಇಟ್ ಪ್ರಾಪರ್ಲಿ. ನೆಕ್ಸ್ಟ್ ಬರೋದು ಬೇಸ್ ಟೆಸ್ಟ್. ಕೋಲ್ಡ್ ಆರ್ ಡೈಲ್ಯೂಟ್ ನ್ಯೂಟ್ರಲ್ ಆರ್ ಅಲ್ಕಲೈನ್ KMNO4. ಅಲ್ಕೀನ್ ನ 1,2 ಗ್ಲೈಕಾಲ್ಸ್ ಗೆ ಕನ್ವರ್ಟ್ ಮಾಡುತ್ತೆ. ಅಲ್ಕೈನ್ಸ್ ನ 1,2 ಡೈಕೀಟೋನ್ಸ್. ಇಲ್ಲಿ ವಿತ್ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ, ರೆಫರ್ ಇಟ್. ಓಕೆ, ಅಂಡ್ acidic KMNO4 or acidic K2Cr2O4 or hot KMNO4 with alkanes or alkynes. ಓಕೆ, ಈಗಾಗಲೇ ನಾನು ಹೇಳಿದಾಗೆ ಇಲ್ಲಿ ಎಕ್ಸಾಂಪಲ್ಸ್ ಕೊಡ್ತಾ ಹೋಗಿದ್ದಾರೆ. ಸೊ ಅಸಿಡಿಕ್ K2Cr2O7 ನಾನು ಹೇಳಿದೆ ಅಲ್ಲ, ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಯಾವ ರೀತಿ ವರ್ಕ್ ಮಾಡ್ತವೆ ಅಂತ ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. CH2 ಈಗ ಡಬಲ್ ಬಾಂಡ್ ಇದ್ರೆ ಅದು CO2 ಫಾರ್ಮೇಶನ್ ಮಾಡುತ್ತೆ. ಇಲ್ಲಿ CH2 ಡಬಲ್ ಬಾಂಡ್ CH2 ನೋಡಬಹುದು. ಟ್ವೈಸ್ ಆಫ್ HCOOH ವಿತ್ ದಟ್ ಈಸ್ CO2 ಪ್ಲಸ್ H2O. ಓಕೆ, ಈ ರೀತಿ ಇದ್ರೆ ಹಾಗೆ ಎಲ್ಲಾ ತರಹದ ಅಲ್ಕಿನ್ಸ್ಗೆ ಇಲ್ಲಿ ಯಾವ ರೀತಿಯಾಗಿ ಪ್ರೊಡಕ್ಟ್ಸ್ ಫಾರ್ಮೇಶನ್ ಆಗ್ತದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಗೋ ಥ್ರೂ ಇಟ್. ಅಂಡ್ ದೆನ್ ವಿತ್ ಅಲ್ಕೈನ್ಸ್ ದೇರ್ ಆರ್ ರೂಲ್ಸ್. ಹಿಯರ್ ಯು ಕ್ಯಾನ್ ಸಿ ಅಲ್ಕೈನ್ಸ್ ಜೋಡಿ ಹೇಗಾಗುತ್ತೆ. ಟ್ರಿಪಲ್ ಬಾಂಡ್ CH ಇದ್ರೆ CO2 ಅಂಡ್ H2O ಫಾರ್ಮೇಶನ್ ಆಗುತ್ತೆ. ಟ್ರಿಪಲ್ ಬಾಂಡ್ R ಇದ್ರೆ RCOH ಆಗುತ್ತೆ. ಓಕೆ, ರಿಮೆಂಬರ್. ನೆಕ್ಸ್ಟ್ ಕಮ್ಸ್ ಅಬೌಟ್ ಪೀರಿಯಾಡಿಕ್ ಆಕ್ಸಿಡೇಷನ್. 2 adjacent OH ಗ್ರೂಪ್. ಓಕೆ, 2 adjacent OH ಗ್ರೂಪ್ ಈ ರೀತಿಯಾಗಿ ಇದ್ರೆ HiO4 ಜೋಡಿ ಹಾಕಿದ್ರೆ ಅದು ಸಪರೇಟ್ ಆಗಿ 2 ಕೀಟೋನ್ ಗ್ರೂಪ್ಸ್ ನ ಫಾರ್ಮೇಶನ್ ಮಾಡುತ್ತೆ. ಗೊತ್ತಾಯ್ತಾ? 2 adjacent CHO ಗ್ರೂಪ್ಸ್ ಇದ್ರೆ ಇಟ್ ವಿಲ್ ಫಾರ್ಮ್ ದಿಸ್ ಪ್ರಾಡಕ್ಟ್. ಓಕೆ, COOH ಆಸಿಡ್ ಆಗಿ ಫಾರ್ಮೇಶನ್ ಆಗುತ್ತೆ. ನೆಕ್ಸ್ಟ್ 2 adjacent COO ಇದ್ರೆ RCOH ಪ್ಲಸ್ R-COH. ಓಕೆ, 2 ಆಸಿಡಿಕ್ ಗ್ರೂಪ್ಸ್ ಫಾರ್ಮೇಶನ್ ಆಗುತ್ತೆ. ಸೊ ಅಡ್ಜಸೆಂಟ್ ಆಗಿ ನಿಮ್ಗೆ ಯಾವ್ದಾದ್ರು CHO, COH ಆರ್ OH ಗ್ರೂಪ್ ಕಾಣಿದ್ರೆ ಈ ರೀತಿಯಾಗಿ ನಿಮ್ಮ ಪ್ರಾಡಕ್ಟ್ಸ್ ಫಾರ್ಮೇಶನ್ ಆಗುತ್ತೆ. ಕೀಪ್ ಇಟ್ ಇನ್ ಮೈಂಡ್. ಓಕೆ, ನೆಕ್ಸ್ಟ್ ಬರೋದು adjacent COO, that is CHOH, COOH. So as of it, this are the formula type. Okay, ಈ ರೀತಿ adjacent ಆಗಿ ಬಂದ್ರೆ ಈ ರೀತಿಯಾದ ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ ಅಂತ. ಹೋಪ್ ಯು ಗಾಟ್ ಇಟ್. ಸೊ 7 and there are 7 type of formulas ಯಾವ ರೀತಿಯಾಗಿ ನಿಮ್ಗೆ ಕೇಳಬಹುದು ಅಂತ. ಸೊ this high level also they will not ask. So if you are preparing for NEET or another attempt of JEE, you can refer it. And also Alan short notes PDF ide. I will circulate it through my Telegram channel. So it is one of the best formula book, and it also have some type of formulas like this in chemistry also. So you can go through it once. Next you can see here how many moles of HiO4 needed to oxidize. Okay, these 2 moles. These questions sometimes if the paper comes so high they will ask. Otherwise this is a NEET level question, and if you get such type of question in previous year KCET, you can refer this question. Illandi question hakidene, you can refer this. Okay, so telling about that Allen handbook. So you can see this is the Allen's handbook. It is having complete notes, short notes of chemistry, and along with the physics also I will send that. So go and refer it. It's very best short note book. So you can get all formulas but high level irutte. So you have to go through whatever needed. Okay, ನಿಮ್ಮ ಸಿಲೆಬಸ್ ಗೆ ಯಾವ್ದಿದಾವೆ. ಸೊ ಕಾನ್ಸಂಟ್ರೇಷನ್ ಟರ್ಮ್ಸ್ ಇಲ್ಲಿ ನೋಡಿ, ಒಂದು ಟೇಬಲ್ ಅಲ್ಲಿ ನಿಮಗೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಸಿಕ್ಬಿಟ್ಟು. ಸೊ ಈ ರೀತಿಯಾಗಿ ನೀಡೆಡ್ ಇರುವಂತ ಶಾರ್ಟ್ ನೋಟ್ಸ್ ನ ರೆಫರ್ ಮಾಡಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. I will circulate the complete PDF in my channel. Go and refer it, and all the best for your exam. Do well. If any doubts are there, comment me and I am going to reply each and every comment. And thank you for watching. All the best. Keep learning, keep growing, and bye bye.